ಸರ್ಕಾರಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಕೈ ಮುಖಂಡನಿಂದ ಬೆದರಿಕೆ. ಸಿಎಂ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಆವಾಜನ್ನ ಹಾಕಿದ್ದನ್ನು ನಾವು ಗಮನಿಸಿದ್ವಿ. ಏನೆಲ್ಲ ಬೆಳವಣಿಗೆಗಳಾಯಿತು ಆ ವಿಚಾರದಲ್ಲಿ, ಆ ಮಹಿಳಾ ಅಧಿಕಾರಿ ಯಾವ ರೀತಿ ಕಣ್ಣೀರನ್ನ ಹಾಕಿದ್ರು ಅಂತ ಹೇಳಿ. ಇದೀಗ ಜಿಬಿಎ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿಯನ್ನ ಹಾಕಿದ್ದಾನೆ. ಅದಕ್ಕೆ ಈ ಪ್ರಶ್ನೆ ಎದ್ದಿರುವುದು, ಮಹಿಳಾ ಅಧಿಕಾರಿಗಳಿಗೆ ಗೌರವ ಇಲ್ವಾ, ಬೆಲೆ ಇಲ್ವಾ ಅಂತ ಹೇಳಿ. ಜಿಬಿಎ ಮಹಿಳಾ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿಯನ್ನ ಹಾಕಿದ್ದಾನೆ, ಅವಾಚ್ಯವಾಗಿ ನಿಂದಿಸಿದ್ದಾನೆ ಕೂಡ. ಟೆಂಡರ್ಗೆ ಫೈಲ್ ಮೂವ್ ಮಾಡುವಂತೆ ಆವಾಜ್ ಹಾಕಿರುವುದು ಗುತ್ತಿಗೆದಾರ ನಂದೀಶ್ ಚಂದ್ರು ಎಂಬುವರಿಂದ ದಬ್ಬಾಳಿಕೆ. ಬಾಗಲಗುಂಟೆ ಜಿಬಿಎ ಎಇಇ ಸಂಗೀತ ಅವರನ್ನ ನಿಂದಿಸಿದ್ದಾರೆ. ನೆಲಮಂಗಲದ ಬಾಗಲಗುಂಟೆ ಕಚೇರಿಯ ಎಇಇ ಸಂಗೀತ ಅವರು ದಾಖಲೆ ಪತ್ರವನ್ನು ಹರಿದು ಅವಾಚ್ಯ ಶಬ್ದಗಳನ್ನು ಬಳಸಿ ಅವರನ್ನ ನಿಂದಿಸಿದ್ದಾರೆ. ಕಾಮಗಾರಿ ಕೆಲಸ ನಮಗೆ ಬರಬೇಕು ಅಂತ ದರ್ಪ ತೋರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳಿಗೆ ಗುತ್ತಿಗೆದಾರನಿಂದ ದಬ್ಬಾಳಿಕೆ ಕೇಸ್. ಜಿಬಿಎ ಅಧಿಕಾರಿ ಸಂಗೀತ ಅವರು ಠಾಣೆಗೆ ಬಂದಿದ್ದಾರೆ. ಹೇಳಿಕೆಯನ್ನು ದಾಖಲಿಸಲು ಬಾಗಲಗುಂಟೆ ಠಾಣೆಗೆ ಹಾಜರಾಗಿದ್ದಾರೆ. ಅವರು ನೀಡುವಂತಹ ದೂರಿನ ಆಧಾರದ ಮೇರೆಗೆ ಪೊಲೀಸರು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಸಬ್ ಇನ್ಸ್ಪೆಕ್ಟರ್ ಸಿದ್ದು ಅವರ ಮುಂದೆ ಹೇಳಿಕೆಯನ್ನ ಸಂಗೀತ ಅವರು ದಾಖಲು ಮಾಡ್ತಿದ್ದಾರೆ. ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ದಾರೆ, ಮಾಹಿತಿಯನ್ನ ನೀಡ್ತಿದ್ದಾರೆ. ಟೆಂಡರ್ ವಿಚಾರ ಒಂದು ಅಲ್ಲಿ ನಮ್ಮ ಕೆಲಸ ಮಾಡಕ್ ಬಿಟ್ರೆ ತಾನೇ ನಾವು ಮಾಡಕ್ ಮುಂದೆ ಯಾವ್ದೊಂದು ಮಾಡಕ್ ಬಿಡಲ್ಲ. ಇವ್ರುಗಳೇ ಹೀಗೆ ಕೂತ್ಕೊಂಡು ಬಂದು ಏನೇನು ಬೇಕೋ ಮಾತಾಡ್ಬಿಟ್ಟು ಹೋಗ್ತಾರೆ. ಈ ಆಫೀಸ್ ವಾತಾವರಣನೇ ನಮಗೆ ಭಾಳ ಕಷ್ಟ ಆಗ್ತದೆ ಕೆಲಸಗಳು ಮಾಡೋದಕ್ಕೆ. ಸಾಕಷ್ಟು ಅಡಚಣೆಗಳಿದ್ದಾವೆ. ಇರ್ಲಿಕ್ಕೆ ನಮ್ಗೆ ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ. ಅವರೇ ಕಾವಲು ಹಾಕೊಂಡು ಕೂತ್ಕೊತಾ ಇದ್ದಾರೆ ಕಾಂಟ್ರಾಕ್ಟರ್ಸು ಎಲ್ಲ, ನಮ್ಮದು ಕಳಿಸಿ ಅಂತ. ಮತ್ತೆ ಕೆಲವೊಂದು ಬಿಲ್ ಟೆಂಡರ್ ವಿಚಾರ ಒಂದು ಅಲ್ಲಿ ನಮ್ಮ ಕೆಲಸ ಮಾಡಕ್ ಬಿಟ್ರೆ ತಾನೇ ನಾವು ಮಾಡಕ್ ಮುಂದೆ ಯಾವ್ದೊಂದು ಮಾಡಕ್ ಬಿಡಲ್ಲ. ಇವ್ರುಗಳೇ ಹೀಗೆ ಕೂತ್ಕೊಂಡು ಬಂದು ಏನೇನು ಬೇಕೋ ಮಾತಾಡ್ಬಿಟ್ಟು ಹೋಗ್ತಾರೆ. ಈ ಆಫೀಸ್ ವಾತಾವರಣನೇ ನಮಗೆ